ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನೋಡುವ ಮೊದಲು ದಯವಿಟ್ಟು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಶಿವ ಪುರಾಣಗಳ ಪ್ರಕಾರ ಶನಿ ತ್ರಯೋದಶಿಗೆ ಬಹಳ ವಿಶೇಷವಾದ ಅರ್ಥವಿದೆ. ಈ ತಿಂಗಳು ಎಂದರೆ ಶನಿ ತ್ರಯೋದಶಿ ಏಪ್ರಿಲ್ 26ರ ಶನಿವಾರದಂದು ಸಂಭವಿಸಲಿದೆ. ಈ ದಿನ ಶಿವರಾತ್ರಿ ಮಾಸವು ಒಂದಾಗಲಿದೆ. ಈ ಶನಿ ತ್ರಯೋದಶಿ ತಿಥಿಯು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಏಪ್ರಿಲ್ 26ರಂದು ಶನಿ ತ್ರಯೋದಶಿ ಬರುವ ಮೊದಲು ಈ ವಿಡಿಯೋವನ್ನು ನೋಡಿದರೆ ನಿಮ್ಮಂತಹ ಅದೃಷ್ಟವಂತರು ಮತ್ತೆ ಇನ್ಯಾರೂ ಇರೋದಿಲ್ಲ. ಅಪಾರ ಸಂಪತ್ತು ಯೋಗ ಸೃಷ್ಟಿಯಾಗಲಿದೆ. ಈ ಶನಿ ತ್ರಯೋದಶಿಯಂದು ನೀವು ಶಿವನನ್ನು ಪೂಜಿಸಿದರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಶನಿ ತ್ರಯೋದಶಿಯ ದಿನದಂದು ಅನುಸರಿಸಬೇಕಾದ ಆಚರಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟಪಡೋದನ್ನು ಮಾತ್ರ ಮರಿಬೇಡಿ. ಶನಿ ತ್ರಯೋದಶಿ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಇಂತಹ ಪವಿತ್ರವಾದ ತ್ರಯೋದಶಿಯ ದಿನದಂದು ಎಲ್ಲರೂ ಶಿವನ ದೇವಾಲಯಕ್ಕೆ ಹೋಗಲೇಬೇಕು. ಏಕೆಂದರೆ ಈ ಶನಿ ತ್ರಯೋದಶಿಯ ದಿನದಂದು ಶಿವ ಮತ್ತು ಪಾರ್ವತಿ ಶಿವನ ದೇವಸ್ಥಾನದ ಸುತ್ತಲೂ ಸಂಚರಿಸುತ್ತಾರೆ. ಆದ್ದರಿಂದ ಈ ದಿನ ನೀವು ಶಿವನ ದೇವಾಲಯಕ್ಕೆ ಹೋದರೆ ಶಿವನ ಮತ್ತು ಅಮ್ಮ ಪಾರ್ವತಿಯ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತದೆ. ಶನಿ ತ್ರಯೋದಶಿಯಂದು ಶಿವನನ್ನು ಪೂಜಿಸಬೇಕು. ಏಕೆಂದರೆ ಹಾಲಾಹಲ ಕುಡಿದಾಗ ಪರಮಾತ್ಮನು ಆ ವಸ್ತುವನ್ನು ನುಂಗಿ ತನ್ನ ಗಂಟಲಿನಲ್ಲಿ ಅಡಗಿಸಿಟ್ಟು ಇಡೀ ಜಗತ್ತನ್ನು ರಕ್ಷಿಸಿದನು. ಆದ್ದರಿಂದ 3 ಕೋಟಿ ದೇವತೆಗಳು ಶಿವನಿಗೆ ಧನ್ಯವಾದ ಹೇಳಲು ಶಿವನ ಬಳಿಗೆ ಹೋದ ದಿನ ಶನಿ ತ್ರಯೋದಶಿ ಎಂದರೆ ಪ್ರತಿ ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಶಿವನನ್ನು ಪೂಜಿಸಿ ಬಿಲ್ವ ಹೂಗಳಿಂದ ಗ್ಯಾನರ್ ಹೂಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಶನಿದೇವರ ಹೆಸರು ಕೇಳಿದರೆ ಎಲ್ಲರೂ ಭಯಪಡುತ್ತಾರೆ. ಆದರೆ ಶನಿದೇವರು ನಮ್ಮ ಆಯುಷ್ಯವನ್ನು ಹೆಚ್ಚಿಸುವ ದೇವರುಗಳಲ್ಲಿ ಒಬ್ಬರಂತಾಗಿರುವುದರಿಂದ ಈ ಶನಿ ತ್ರಯೋದಶಿಯ ದಿನದಂದು ನೀವು ನವಗ್ರಹಗಳಲ್ಲಿ ಶನಿಗೆ ಎಣ್ಣೆಯಿಂದ ಅಭಿಷೇಕ ಮಾಡಿದರೆ ನಿಮ್ಮ ಜಾತಕದಲ್ಲಿನ ಎಲ್ಲಾ ದೋಷಗಳು ದೂರವಾಗುತ್ತವೆ ಮತ್ತು ಅದೃಷ್ಟ ಮತ್ತು ಸಂಪತ್ತು ನಿಮ್ಮ ದಾರಿಗೆ ಬರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ತ್ರಯೋದಶಿಯ ದಿನದಂದು ನೀವು ನವಗ್ರಹಗಳಿಗೆ 9 ಬಾರಿ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಜಾತಕದಲ್ಲಿನ ಎಲ್ಲಾ ದೋಷಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ಅನೇಕ ಜನರನ್ನು ಅವರ ಜಾತಕದಲ್ಲಿ ದುರಾದೃಷ್ಟ ಕಾಡುತ್ತಿರುತ್ತದೆ. ಅವರು ಏನೇ ಮಾಡಿದರೂ ಅವರು ಎಂದಿಗೂ ಒಟ್ಟಿಗೆ ಬರೋದಿಲ್ಲ ಮತ್ತು ಅವರಿಗೆ ಯಾವಾಗಲೂ ಹಣದ ಸಮಸ್ಯೆ ಇರುತ್ತೆ. ಅಂತಹವರು ಈ ಶನಿ ತ್ರಯೋದಶಿಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ನಿಮ್ಮ ಪೂಜಾ ಕೋಣೆಯ ಮುಂದೆ ಕುಳಿತು ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ಅಷ್ಟೈಶ್ವರ್ಯಗಳು ಸೃಷ್ಟಿಸುತ್ತವೆ. ಚಂದ್ರನ ದಿನದಂದು ಶನಿಯ ದೋಷಗಳಿಂದ ತೊಂದರೆ ಅನುಭವಿಸುವವರು ಶನಿ ತ್ರಯೋದಶಿಯ ದಿನದಂದು ಉಪವಾಸ ಮಾಡಬೇಕು. ಶನಿಯಿಂದ ಉಂಟಾಗುವ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶನಿ ತ್ರಯೋದಶಿಯ ದಿನದಂದು ನಿಮ್ಮ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸಂತೋಷ ಪಡುತ್ತಾಳೆ. ಶನಿಯ ವಾಹನ ಕಾಗೆ ಆಗಿರುವುದರಿಂದ ಈ ಶನಿ ತ್ರಯೋದಶಿಯ ದಿನದಂದು ಕಾಗೆಗೆ ಆಹಾರ ನೀಡಿ. ಶನಿ ತ್ರಯೋದಶಿಯ ದಿನದಂದು ಇದನ್ನು ಹಾಕುವುದು ತುಂಬಾ ಒಳ್ಳೆಯದು. ಈ ಶನಿ ತ್ರಯೋದಶಿಯಂದು ಕಾಗೆಗೆ ಆಹಾರ ನೀಡಿದರೆ ಬಡವನು ಕೂಡ ಶ್ರೀಮಂತನಾಗುತ್ತಾನೆ. ಈ ಶನಿ ತ್ರಯೋದಶಿಗೆ ಎಲ್ಲಾ ಶಕ್ತಿ ಇದೆ. ಶನಿ ದೇವರ ಪತ್ನಿಯಾದ ರವಿ ಮಾಮವು ಆರಂಭದಲ್ಲಿ ಜ್ಯೇಷ್ಠಾದೇವಿಯ ಮೂಲವಾಗಿದೆ. ಆದ್ದರಿಂದ ಈ ಶಕ್ತಿಶಾಲಿ ಶನಿ ತ್ರಯೋದಶಿಯು ನೀವು ರವಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಮನೆಯಲ್ಲಿರುವ ಬಡತ ದೇವತೆ ಹೊರಟು ಹೋಗುತ್ತಾಳೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶನಿ ತ್ರಯೋದಶಿ ದಿನದಂದು ನೀವು ರವಿ ವೃಕ್ಷವನ್ನು ಹಿಡಿದು ನಮಸ್ಕರಿಸಿದರೆ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ, ಎಲ್ಲಾ ಪಾಪಗಳು ದೂರವಾಗುತ್ತವೆ ಮತ್ತು ವರ್ಷವಿಡೀ ಸಂಪತ್ತು ಒಟ್ಟಿಗೆ ಬರುತ್ತದೆ. ಆದ್ದರಿಂದ ಯಾರೂ ಈ ಉತ್ತಮ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಶಿವನ ವಾಹನ ನಂದಿಯಾಗಿರುವುದರಿಂದ ಶನಿ ತ್ರಯೋದಶಿಯ ದಿನದಂದು ಯಾವುದೇ ಶಿವ ದೇವಾಲಯಕ್ಕೆ ಹೋಗಿ ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳಿ. ನಿಮ್ಮ ಎಲ್ಲ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಸ್ವಂತ ಮನೆ ಕಟ್ಟುವ ಆಸೆ ಇರುವವರು ಈ ತ್ರಯೋದಶಿಯಂದು ನಿಮ್ಮ ಮನೆಗೆ ಭೇಟಿ ನೀಡಬೇಕು. ಪಶ್ಚಿಮಕ್ಕೆ ಮುಖ ಮಾಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ 8 ದೀಪಗಳನ್ನು ಒಂದನ್ನಾಗಿ ಮಾಡಿ. ನಿಮ್ಮ ಸ್ವಂತ ಮನೆ ಹೊಂದುವ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ. ಈ ಶನಿ ತ್ರಯೋದಶಿಯ ದಿನದಂದು ನೀವು ಎಣ್ಣೆ, ಎಳ್ಳು ಅಥವಾ ಇತರ ವಸ್ತುಗಳನ್ನು ಖರೀದಿಸಬಾರದು. ಶನಿ ತ್ರಯೋದಶಿಯ ದಿನದಂದು ನೀವು ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಮನೆಯಲ್ಲಿ ತೀವ್ರ ಬಡತನ ಪ್ರಾರಂಭವಾಗುತ್ತದೆ. ಅಲ್ಲದೆ ಈ ತ್ರಯೋದಶಿಯ ದಿನದಂದು ನೀವು ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಬೇಕು. ನಿಮ್ಮ ಎಡಗಾಲಿನಲ್ಲಿ ಕಪ್ಪು ದಾರ, ನೀವು ಅದನ್ನು ಕಟ್ಟಿದರೆ ನೀವು ಬೇಗನೆ ಕಷ್ಟಗಳಿಂದ ಮುಕ್ತರಾಗುತ್ತೀರಿ. ಅಲ್ಲದೆ ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ನಿಮ್ಮ ಸಂಪತ್ತನ್ನು ದ್ವಿಗುಣಗೊಳಿಸುವಲ್ಲಿ ತುಳಸಿ ಎಲೆಗಳು
ತುಂಬಾ ಉಪಯುಕ್ತವಾಗಿವೆ. ಆದ್ದರಿಂದ ಈ ಶನಿ ತ್ರಯೋದಶಿಯ ದಿನದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಚಿತ್ರದ ಮುಂದೆ ಕೆಲವು ತುಳಸಿ ಎಲೆಗಳನ್ನು ಇಟ್ಟು ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮತ್ತು ನಿಮಗೆ ಹಠಾತ್ ಆರ್ಥಿಕ ಲಾಭವಾಗುತ್ತದೆ. ಅಲ್ಲದೆ ಈ ಶನಿ ತ್ರಯೋದಶಿಯ ದಿನದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮಗೆ 1,000,000 ಜನ್ಮಗಳ ಪುಣ್ಯ ಸಿಗುತ್ತದೆ. ಅಲ್ಲದೆ ಶಿವಾಲಯದಲ್ಲಿರುವ ಧ್ವಜಸ್ತಂಭದ ಬಳಿ ಸಣ್ಣ ದೀಪವನ್ನು ಬೆಳಗಿಸಿ ಧ್ವಜಸ್ತಂಭದ ಸುತ್ತ 5 ಪ್ರದಕ್ಷಿಣೆ ಹಾಕಿದರೆ ನಿಮಗೆ ಶಿವನ ಆಶೀರ್ವಾದ ಖಂಡಿತ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶನಿ ತ್ರಯೋದಶಿಯ ದಿನದಂದು ಎಳ್ಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ಈ ಶಕ್ತಿಶಾಲಿ ಶನಿ ತ್ರಯೋದಶಿಯಂದು ಕಪ್ಪು ಬಟ್ಟೆ ಧರಿಸುವುದು ತುಂಬಾ ಒಳ್ಳೆಯದು. ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಶನಿ ತ್ರಯೋದಶಿಯನ್ನು ಇದನ್ನು ಮಾಡಬೇಕು. ನಿಮ್ಮ ಮನೆಗೆ ಬಾಗಿಲಿಗೆ ನಿಂಬೆಹಣ್ಣು ಕಟ್ಟಿದರೆ ನಿಮ್ಮ ಮನೆಯ 8 ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತ್ರಯೋದಶಿ ದಿನದಂದು ನಿಮ್ಮ ಬೀರುವಿನಲ್ಲಿ 5 ಏಲಕ್ಕಿಗಳನ್ನು ಹಾಕಿ, ಆಗ ನಿಮ್ಮ ಬೀರುವಿನಲ್ಲಿರುವ ಸಂಪತ್ತು ದ್ವಿಗುಣಗೊಳ್ಳುತ್ತದೆ. ಶನಿದೇವರ ನಿಜವಾದ ಹೆಸರು ಶನೈಶ್ವರ. ಈಶ್ವರನ ಶಬ್ದ ಎಲ್ಲಿದೆಯೋ ಅಲ್ಲಿ ಸಂಪತ್ತು ಇರುತ್ತದೆ. ಈ ಶನಿ ತ್ರಯೋದಶಿಯಂದು ಶಿವ ಮತ್ತು ಶನಿ ಇಬ್ಬರನ್ನು ಪೂಜಿಸಿದರೆ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.